ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂರಕ್ಷಣಾ ಅಭಿಯಾನ ಹಾಗೂ ಭಕ್ತವೃಂದದ ವತಿಯಿಂದ ಧರ್ಮಸ್ಥಳದ ಬಗ್ಗೆ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಿಬಿಡುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಲಾಯಿತು. ಸಂತೆಮಾಸ್ತಮ್ಮ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಮೂಲಕ ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ಬುರುಡೆ ಗ್ಯಾಂಗ್ ವಿರುದ್ಧ ಘೋಷಣೆ ಕೂಗಿದರು. ಅಪಪ್ರಚಾರಕ್ಕೆ ಮುಂದಾದವರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ನಂತರ ಗ್ರೇಡ್ 2 ತಹಸೀಲ್ದಾರ್ ಪರಶಿವಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಬಜರಂಗ ಸೇನೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಮಾತನಾಡಿದರು. ಹಿಂದೂ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಮೈಕಾ ಪ್ರೇಮ್ಕುಮಾರ್ ಮಾತನಾಡಿದರು. ಮೆರವಣಿಗೆಯಲ್ಲಿ ಹಿಂದೂ ಕಾರ್ಯಕರ್ತರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮಹಿಳಾ ಸಂಘಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಶ್ರೀಗಳನ್ನ ಅಲ್ಲಿ ಒಬ್ಬ ನೌಕರ ಕೊಲೆಯಾಗಿದ್ದಕ್ಕೆ ಕಂಚಿ ಶ್ರೀಗಳನ್ನೇ ಬಂಧಿಸಿ ಸುಮಾರು 2 ವರ್ಷಗಳ ಕಾಲ ಜೈಲಿನಲ್ಲಿ ಇಡ್ತಾರೆ. ಅಲ್ಲಿಂದ ಬಂದ್ರೆ ಆಶಾಬಾಪು ಅವರು ಜೈಲಿಗೆ ಇಡ್ತಾರೆ. ಅಲ್ಲಿಂದ ಬಂದ್ರೆ ಇಲ್ಲಿ ಶನಿ ಸಿಂಗಾಪುರದ ಮೇಲೆ 2 ಮಹಿಳೆಯರು ದಾಳಿ ಮಾಡ್ತಾರೆ. ಒಬ್ಬಳ ಹೆಸರು ರೆಹನಾ ಫಾತಿಮಾ, ಇನ್ನೊಬ್ಬಳು ಮೇರಿ ಸ್ವೀಟಿ. ರೆಹನಾ ಫಾತಿಮಾ ಮತ್ತು ಮೇರಿ ಸ್ವೀಟಿಗೂ ಹಿಂದೂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದರೆ ಶನಿ ಸಿಂಗಾಪುರದಲ್ಲಿ ಗರ್ಭಗುಡಿಗಿನ ಪ್ರವೇಶ ಮಾಡಬೇಕು ಅನ್ನೋ ಹೋರಾಟವನ್ನು ಶುರು ಮಾಡ್ತಾರೆ. ಅಲ್ಲಿ ವಿಫಲ ಆಗುತ್ತೆ. ಅಲ್ಲಿಂದ ಅವರು ಬಂದಿದ್ದು ಶಬರಿಮಲೆಗೆ. ಶಬರಿಮಲೆಯಿಂದ ಈ ಒಂದು ಪ್ರಕರಣ ಇಡೀ ವಿಶ್ವದ ಗಮನವನ್ನು ಸೆಳೆಯುತ್ತೆ. ಹಿಂದೂ ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವ್ಯವಸ್ಥಿತ ಪಿತೂರಿಯನ್ನ ಇಡೀ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಅದನ್ನು ಬಿಂಬಿಸ್ತದೆ. ಆ ಇಬ್ಬರಿಗೂ ಹಿಂದೂ ಧರ್ಮಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಆದರೆ ಇಡೀ ಪ್ರಪಂಚದಲ್ಲಿ ಇದು ಸುದ್ದಿ ಆಗತ್ತೆ. ಆ ನಂತರ ಅವರು ಕೈ ಹಾಕಿದ್ದು ನಿತ್ಯಾನಂದರ ಆಶ್ರಮಕ್ಕೆ, ಅಲ್ಲಿಂದ ಬಂದು ಈಗ ಇಶಾ ಫೌಂಡೇಶನ್ಗೆ. ಈ ರೀತಿಯ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಹೇಗೆ ನಡೀತಾ ಇದೆ ಅಂತಂದರೆ ನಿಮಗೆ ಸಣ್ಣ ಮಾಹಿತಿಯನ್ನು ಕೊಡ್ತೀನಿ, ಎಲ್ಲರಿಗೂ ಗೊತ್ತಿರಲಿ. ನಮ್ಮ ಮೈಸೂರು ಮತ್ತು ಚಾಮರಾಜನಗರವನ್ನ ಫಿನ್ಲ್ಯಾಂಡ್ ಅನ್ನುವಂಥ ಒಂದು ಸಣ್ಣ ದೇಶ, 70 ಲಕ್ಷ ಜನಸಂಖ್ಯೆ ಇರುವಂಥ ನೋಕಿಯಾ ಮೊಬೈಲನ್ನು ತಯಾರು ಮಾಡುವಂಥ ಫಿನ್ಲ್ಯಾಂಡ್ ದೇಶ ದತ್ತು ತಗೊಂಡಿದೆ. ಅದರಿಗೆ ಆಶ್ಚರ್ಯ ಆಗ್ಬೋದು. ಏನಕ್ಕೆ ದತ್ತು ತಗೊಂಡಿದೆ? ಈ 2 ಜಿಲ್ಲೆ ಉದ್ಧಾರ ಮಾಡಲಿಕ್ಕೆ ಅಂದ್ರೆ ಅಲ್ಲ. ಈ 2 ಜಿಲ್ಲೆಗಳಲ್ಲಿ ಹಿಂದೂ ವಿರೋಧಿ ಮುಖಂಡರು ಯಾರಿದ್ದಾರೆ ಅವರಿಗೆ ಅವರು ಫೈನಾನ್ಸ್ ಮಾಡ್ತಾರೆ. ಹಿಂದೂ ವಿರೋಧಿ ಮೀಡಿಯಾ ಯಾರಿದೆ ಅವರಿಗೆ ಅವರು ಫೈನಾನ್ಸ್ ಮಾಡ್ತಾರೆ. ಹಿಂದೂ ವಿರೋಧಿ ಹೋರಾಟಗಳು ಯಾವುದಿದೆ ಅದಕ್ಕೆ ಅವರು ಫೈನಾನ್ಸ್ ಮಾಡ್ತಾರೆ. ಅಂದರೆ ನಮ್ಮ ದೇಶದ ಪ್ರತಿ ಜಿಲ್ಲೆಗಳನ್ನು ಇಡೀ ಪ್ರಪಂಚದ ಯುರೋಪ್ ಕಂಟ್ರೀಸ್ಗಳು, ಕ್ರಿಶ್ಚಿಯನ್ ಕಂಟ್ರಿಗಳು ಅದನ್ನು ಹಂಚಿಕೊಂಡು ವ್ಯವಸ್ಥಿತವಾಗಿ ಇಂತಹ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದರ ಒಂದು ಮುಂದುವರಿದ ಭಾಗವೇ ಧರ್ಮಸ್ಥಳದ ಈ ಒಂದು ಘಟನೆ. ಧರ್ಮಸ್ಥಳದ ಸೌಜನ್ಯ ಪರ ಹೋರಾಟವನ್ನು ನಾನು ಕಳೆದ 12 ವರ್ಷಗಳಿಂದ ಆಕೆ ಅತ್ಯಾಚಾರ ಆದಾಗ ನಾನು ಬಜರಂಗದಳದ ರಾಜ್ಯ ಸಂಚಾಲಕನಾಗಿ ಅದೇ ಉಜ್ಜಿರೆಯಲ್ಲಿ ಸುಮಾರು 5,000 ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದೆ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು. ನಿಮ್ಮ ಹತ್ರ ಮಾಹಿತಿ ಇದ್ರೆ, ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಪೊಲೀಸರ ಮುಂದೆ ಕೊಡಿ, ಮೀಡಿಯಾ ಮುಂದೆ ಕೊಡಿ, ಅಥವಾ ಕೋರ್ಟಿನ ಮುಂದೆ ಕೊಡಿ. ಅದನ್ನು ಬಿಟ್ಟು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವ ಕೆಲಸ ಏನಾಗ್ತಾ ಇದೆ ಅದರ ವಿರುದ್ಧ ಮಾತ್ರ ನಮ್ಮ ಪ್ರತಿಭಟನೆ. ಭಾರತದಂತ ಬಹುಸಂಖ್ಯಾತ ಹಿಂದೂಗಳಿರುವಂತ ದೇಶದಲ್ಲಿ ನಾನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಬಹುಸಂಖ್ಯಾತ ಹಿಂದೂಗಳು ಇರುವಂತ ದೇಶದಲ್ಲಿ ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಉಳಿವಿಗೋಸ್ಕರ, ಅದರ ಅಪಪ್ರಚಾರಕ್ಕೋಸ್ಕರ, ಅದನ್ನು ತಡೆಯೋದಕ್ಕೋಸ್ಕರ ನಾವೇ ಪ್ರತಿಭಟನೆ ಮಾಡಬೇಕಾದಂತ ಅನಿವಾರ್ಯ ಬಂದಿದೆ, ದುರ್ದೈವ ಬಂದಿದೆ. ನಾವಿವತ್ತು ನಮ್ಮೆಲ್ಲರ ಶ್ರದ್ಧಾ ಕೇಂದ್ರ, ನಾನು ಸುಮಾರು 50 ವರ್ಷಗಳಿಗಿಂತ ಹೆಚ್ಚು ಕಾಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಸಣ್ಣವನಿದ್ದಾಗಿಂದನೂ. ಧರ್ಮಸ್ಥಳ ಅಂತೇಳಿ ಹೇಳ್ತಾ ಇದ್ದಂಗೆನೆ ಒಂದು ರೋಮಾಂಚನವಾದಂತ ಶಕ್ತಿ, ಒಂದು ನೆಮ್ಮದಿ, ಒಂದು ನಮ್ಮಲ್ಲಿ ಏನೆಲ್ಲ ಕಷ್ಟಗಳಿದೆ ಹೇಳ್ಕೋಬೇಕು ಅಂತ ಹೇಳಿದ್ರೆ ಮಂಜುನಾಥನ ಮುಂದೆ ನಿಂತ್ರೆ ನಮಗೆ ಗೊತ್ತಿಲ್ಲದೆ ಕಣ್ಣೆಲ್ಲ ನೀರು ಬಂದ್ಬಿಡುತ್ತೆ. ನಾವು ಸಣ್ಣವರಿದ್ದಾಗ ನಮ್ಮ ಮನೇಲಿ ಒಂದು ದೇವಸ್ಥಾನದ ಉಂಡಿ ಇತ್ತು ದೇವರ ಮುಂದೆ. ಅದಕ್ಕೆ ನಮ್ಮ ಹಿರಿಯರು ರೂಪಾಯಿ ಎಲ್ಲ, ಇವತ್ತೆಲ್ಲ ರೂಪಾಯಿ ನೋಡಿರೋ ಹುಡುಗರು ಯುವಕರಿದ್ದಾರೆ ತುಂಬಾ ಜನ. 1 ಪೈಸಾ 4 ಆಣೆ 8 ಆಣೆ ಸಿಕ್ಕದಂತ
ದುಡ್ಡನ್ನು ಹಾಕೋದು, ವರ್ಷಕ್ಕೆ ಒಂದು ಸರಿ ಆ ಉಂಡಿನ ತೆಗೆಯುವಂಥದ್ದು, ಅದರಲ್ಲಿ ಬಂದಂತ ದುಡ್ಡಲ್ಲಿ ಇನ್ನೊಂದು ಸ್ವಲ್ಪ ಸೇರಿಸಿ ಸಾಲ ಸೋಲ ಮಾಡಿ ಧರ್ಮಸ್ಥಳ, ತಿರುಪತಿ, ಮಾದೇಶ್ವರಂ ಬೆಟ್ಟ ಈ ರೀತಿ ಹೋಗುವಂತ ವಾಡಿಕೆ ಇತ್ತು. ವರ್ಷ ಇಡೀ ಮಂಜುನಾಥನ ಹೆಸರಲ್ಲಿ ನಾವು ಹೂಡಿಕೆ ಮಾಡುವಂಥದ್ದು. ಅಂತ ಧರ್ಮಸ್ಥಳದ ಒಂದು ವಿಚಾರವಾಗಿ ಇವತ್ತು ಅಲ್ಲಿ ನಡೀತಾ ಇರುವಂತ ತೇಜೋವಧೆ, ಆ ಕ್ಷೇತ್ರದ ನಿಂದನೆ, ಇದನ್ನ ತಡಿಬೇಕು ಅಂತೇಳಿ ನಾವು ರಸ್ತೆಗಿಳಿಬೇಕಾದಂತ ಅನಿವಾರ್ಯತೆ ಬಂದಿದೆ. ಸ್ನೇಹಿತರೆ, ನಾನು ತುಂಬಾ ಸಮಯ ಕೊಟ್ಟಿಲ್ಲ, 2-3 ನಿಮಿಷದಲ್ಲಿ ಹೇಳ್ತೀನಿ. ಸುಮಾರು 14 ವರ್ಷಗಳ ಹಿಂದೆ ಸೌಜನ್ಯ ಅಂತ ಹೇಳುವಂತ ಒಬ್ಬ ಹೆಣ್ಣು ಮಗಳ ಮೇಲೆ ಭರಭರವಾದಂತ ಅತ್ಯಾಚಾರ ಆಯ್ತು. ಅತ್ಯಾಚಾರ ಆಗಿಲ್ಲ ಅಂತೂ ಹೇಳ್ತಾರೆ, ಇರ್ಲಿ ಅದೇ ಪಕ್ಕಕ್ಕೆ ಕೇಳೋಣ. ಅವತ್ತಿನ ತನಿಖೆಯಲ್ಲಿ ಯಾರು ತಪ್ಪಿತಸ್ಥರು ಯಾರು ತಪ್ಪಿತಸ್ಥರು ಅಲ್ಲ ಅಂತೇಳಿ ನ್ಯಾಯಾಲಯಗಳ ತೀರ್ಮಾನ ಮಾಡ್ತು. ಒಂದು ಬಣಕ್ಕೆ ಅದು ಇಷ್ಟ ಆಗಲಿಲ್ಲ, ಸಮಾಧಾನ ಆಗಲಿಲ್ಲ. ನಮಗೆ ನ್ಯಾಯ ಕೆಳಗಿನ ಕೋರ್ಟ್ ಅಲ್ಲಿ ಸಿಗದೆ ಇದ್ರೆ ಮೇಲಿನ ಕೋರ್ಟ್ಗೆ ಹೋಗ್ತೀವಿ, ಅಲ್ಲೂ ಸಿಗ್ಲಿಲ್ಲ ಇನ್ನೂ ಮೇಲ್ಕೋರ್ಟ್ಗೆ ಹೋಗ್ತೀವಿ. ಎಲ್ಲಾ ಕೋರ್ಟ್ಗಳು ದಾಟಾಯ್ತು. ಅದರ ಪರವಾಗಿ ನಿಂತಿದ್ದಂಥವ್ರು, ಈ ರಾಜ್ಯದ ಎಲ್ಲಾ ಜನತೆಗೂ ಸೌಜನ್ಯದ ಪರವಾಗಿ ಸೌಜನ್ಯ ಇತ್ತು, ಅವಳ ಬಗ್ಗೆ ಅನುಕಂಪ ಇತ್ತು. ಆದ್ರೆ ಕೋರ್ಟ್ ಒಂದು ತೀರ್ಮಾನ ಕೊಡ್ತು, ಆ ತೀರ್ಮಾನಕ್ಕೆ ಬದ್ಧರಾಗಿ ನಾವೆಲ್ಲ ಇದ್ವಿ. ಆದ್ರೂ ಕೂಡ ಒಂದು ತಂಡ, ಅದು ಹೋರಾಟ, ನಮಗೆ ನ್ಯಾಯ ಸಿಗಬೇಕು,